ಹಾಯ್ ವ್ಲಾಗ್ ನಂಬರ್ 3. ಇವತ್ತು ವೆದರ್ ನೋಡ್ತಿದ್ದೆ, ಈ ಥರದ್ದು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇತ್ತು. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇವತ್ತಿನ ವ್ಲಾಗಿಗೆ ವೆಲ್ಕಮ್ ಹೇಳ್ತಾ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ದೇವರಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀನಿ. ನನ್ನ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಗ್ಲಪ್ಪ ಅಂತ. ರಿಸಲ್ಟ್ ಮಾತ್ರ ನೋಡಬೇಕು. ಸೊ ನನ್ನ ಡಿಟಾಕ್ಸ್ ಡ್ರಿಂಕಿಗೆ ತುಪ್ಪ ಖಾಲಿ ಹೋಗಿರೋದ್ರಿಂದ ತುಪ್ಪನ ಮಾಡ್ಕೊಳ್ಳೋಣ ಅಂತ ಕೆನೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಏನಿಲ್ಲ ಅಂದರೂ ಒಂದು 25 ಡೇಸಿಂದು ಇಷ್ಟು ಸಣ್ಣ ಬಾಕ್ಸಲ್ಲಿ ಕಲೆಕ್ಟ್ ಆಗಿದೆ. ಅಂದರೆ ನಾವು ಅರ್ಧ ಲೀಟ್ರ್ ಹಾಲು ಅಷ್ಟೇ ತೊಗೊಳ್ಳೋದು. ಸೊ ಹಾಗಾಗಿ ಇಷ್ಟೇ ಕಲೆಕ್ಟ್ ಆಗೋದು. ಇದನ್ನು ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಕೆನೆ ಕಲೆಕ್ಟ್ ಮಾಡುವಾಗ ನಾನು ಸ್ವಲ್ಪ ಸ್ವಲ್ಪ ಹಾಲು ಅದ್ರ ಜೊತೆ ಸೇರಿ ಸ್ವಲ್ಪ ನೀರಾಗೇ ಇರುತ್ತೆ. ಅಥವಾ ನೀವು ಮೊಸರು ಇದೆಯಲ್ಲ, ಮೊಸರನ್ನ ಹೆಪ್ಪಾಕಿನೂ ಮಾಡ್ಬೋದು. ಮಿಕ್ಸಿ ಜಾರಿಗೆ ನೋಡ್ತಿರ್ಬೋದು ಈಗ ಇದು ಆಲ್ರೆಡಿ ತುಂಬ ತಣ್ಣಗಿರೋದ್ರಿಂದ ನೀವು ಐಸ್ ವಾಟ್ರ್ ಹಾಕಬೇಕು ಅಂತ ಏನಿಲ್ಲ. ಮೊದಲು ಒಂದು 2 ಸೆಕೆಂಡು ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಆ ಥರ 2 ಸೆಕೆಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂಬಿಟ್ಟು ಸೇಮ್ 2 ಸೆಕೆಂಡು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡಿಗೆ ಈ ಥರನೇ ಮಾಡ್ತಾ ಇರಬೇಕಾಗುತ್ತೆ. ನೀವು ಏನಂತ ಹೇಳಿದ್ರೆ 2 ಸೆಕೆಂಡ್ ಆದಮೇಲೆ ಅರ್ಧ ಗ್ಲಾಸ್ ನೀರನ್ನ ಹಾಕ್ತಾ ಬರಬೇಕು. ಈಗ ನಾನು 2 ಸರಿ ಹಾಕಿದ್ದೀನಿ ಅರ್ಧ ಗ್ಲಾಸ್ ನೀರು, ಅಂದರೆ 1 ಗ್ಲಾಸಷ್ಟು ಹಾಕಿದ್ದೀನಿ, ಮೀಡಿಯಮ್ ಗ್ಲಾಸು. ಈಗ ನೋಡ್ಬೋದು ನೀವು ಯಾವ ಥರ ಕ್ರೀಮ್ ಥರ ಆಗಿದೆ. ಈಗ ಮತ್ತೆ ನಾನು ಇನ್ನೊಂದು ಸರಿ ಅದೇ ಥರ ಗ್ರೈಂಡ್ ಮಾಡ್ಕೊಳ್ತೀನಿ. ಅರ್ಧ ಗ್ಲಾಸ್ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ತಿದ್ದೀನಿ. ಟೋಟಲ್ ನನಗೆ ಇಲ್ಲಿ ಎಷ್ಟು ಗ್ಲಾಸ್ ಅಂದರೆ ಒಂದು 2ರಿಂದ 2.5 ಗ್ಲಾಸಷ್ಟು ನೀರು ನನಗೆ ಯೂಸ್ ಆಗಿದೆ. ಈಗ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ನನಗಿಲ್ಲಿ ಬೆಣ್ಣೆ ಸಿಕ್ಕಿದೆ ಅಂತೇಳಿ. ಇದನ್ನು ನಾನೀಗ ಒಂದು ಬೌಲಿಗೆ ನಾನೀಗ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ನಾನು ಇದನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ನಾನು ಒಂದು 5 ನಿಮಿಷ ಇದೇ ನೀರಲ್ಲಿ ಈ ಥರನೇ ಬಿಟ್ಬಿಟ್ಟು ಅದಾದ ನಂತರ ತುಪ್ಪ ಕಾಯಿಸ್ಕೊಳ್ತೀನಿ. ತುಪ್ಪ ಕಾಯಿಸೋಕ್ಕೆ ನಾನು ಸ್ಟೀಲ್ ಅಥವಾ ಕಬ್ಬಿಣದ್ದು ಬಾಣಲಿ ತಗೊಳ್ತೀನಿ. ಇಲ್ಲಿ ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಬೆಣ್ಣೆನ ಹಾಕ್ತಿದ್ದೀನಿ ಕರಗಿಸ್ಕೊಳ್ಳೋಕ್ಕೆ. ಸ್ವಲ್ಪ ಡಿಫ್ರೆಂಟಾಗಿ ನಾನಿಲ್ಲಿ ತುಪ್ಪನ ಕಾಯಿಸ್ಕೊಳ್ತಿದ್ದೀನಿ. ನಾವಿದನ್ನು ಬೆಳಗ್ಗೆ ಕುಡಿಯೋದ್ರಿಂದ ಇದು ಸಂಬಾರ ಬಳ್ಳಿ ಎಲೆ. ಇದಕ್ಕೆ ಬೇರೆ ಏನು ಹೆಸ್ರು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಹೇಳಿ. ಸಂಬಾರ ಬಳ್ಳಿ ಎಲೆ ಇದು. ಅದಾದ ನಂತರ ಅದು 2 ತೊಗೊಂಡಿದ್ದೀನಿ ದೊಡ್ಡದು, ಸಣ್ಣದಾದರೆ ಒಂದು 3 ತೊಗೋಬೋದು. ಸ್ವಲ್ಪನೇ ಬೆಣ್ಣೆ ಇರೋದ್ರಿಂದ ಅಷ್ಟು ತೊಗೊಂಡಿರೋದು. ನೆಕ್ಸ್ಟು ನಾನು ಒಂದೆಲಗ ಸೊಪ್ಪು ಒಂದು 5 ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು 5ರಿಂದ 6 ಎಸಳು ತೊಗೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ವಾಶ್ ಮಾಡಿ ಒಂದು ಬಾಣಲಿಯಲ್ಲಿ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕಿಷ್ಟು. ಬಾಡಿಸಿ ಆದ ನಂತರ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇಲ್ಲಿ ಬೆಣ್ಣೆನ ನಾವು ಈ ಥರ ಒಂದು ಸ್ವಲ್ಪ ಬಿಡಿಸಿ ಕೊಡಬೇಕಾಗುತ್ತೆ. ಬಿಡಿಸಿ ಕೊಟ್ಟಾಗ ಏನಾಗುತ್ತೆ, ಬೇಗ ಕರಗುತ್ತೆ. ಎಲ್ಲ ಕರಗಿದ ನಂತರ ನಾವು ಇದಕ್ಕೆ ಒಂದೇ ಒಂದು ಪಿಂಚಷ್ಟು ಅರಿಶಿಣದ ಪೌಡ್ರನ್ನ ಹಾಕ್ಕೋಬೇಕಾಗುತ್ತೆ. ಅದಾದ ನಂತರ ಒಂದು 3 ಕಲ್ಲುಪ್ಪನ್ನ ಹಾಕ್ಕೊಳ್ಳಿ, ಸಾಕಾಗುತ್ತೆ. 3 ಕಲ್ಲುಪ್ಪು ಹಾಕೋದ್ರಿಂದ ನಿಮಗಿದು ಮರಳಾಗಿ ತುಪ್ಪ ಅಂತ ಹೇಳ್ತಾರೆ. ಸೊ ಆ ಥರ ಸಿಗುತ್ತೆ. ಅದಾದ ನಂತರ ನಾನು ಏನೇನು ಎಲೆನ ಬಾಡಿಸ್ಕೊಂಡಿದ್ದೋ ಅದನ್ನ ಪೂರ್ತಿ ಇದಕ್ಕೆ ಹಾಕ್ತಿದ್ದೀನಿ. ಈ ಎಲೆಗಳು ಏನು ಹಾಕಿದ್ದೀವಿ ಅದು ಪೂರ್ತಿಯಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಕಾಯಿಸ್ಬಿಟ್ಟು ಪೂರ್ತಿಯಾಗಿ ಫ್ರೈ ಎಲ್ಲ ಆದ ನಂತರ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾದ್ಮೇಲೆ ನೀವು ಒಂದು ಬಾಟಲಿಗೆ ಶಿಫ್ಟ್ ಮಾಡ್ಕೋಬೋದು. ಒಂದೆಲಗ ಸೊಪ್ಪು ಹಾಕಿರೋದ್ರಿಂದ ಜ್ಞಾಪಕ ಶಕ್ತಿಗೆ ತುಂಬಾ ಒಳ್ಳೆಯದಾಗುತ್ತೆ. ಅದಾದ ನಂತರ ಸಂಬಾರ ಬಳ್ಳಿ ಕಫ ಕೆಮ್ಮು ಇದಕ್ಕೆಲ್ಲ ತುಂಬ ಒಳ್ಳೆಯದು. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಕಣ್ಣಿಗೆ ಮತ್ತು ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಒಂದು 200 ml ಇದು ಬಾಟಲು. ಇದರಲ್ಲಿ ನನಗೆ ಒಂದು 100 mlಗಿಂತ ಜಾಸ್ತಿ ತುಪ್ಪ ಸಿಕ್ಕಿದೆ. ಡೈಲಿ ಬೆಳಗ್ಗೆ ಕುಡಿಯೋಕ್ಕೆ ಸಾಕಾಗುತ್ತೆ ಸ್ವಲ್ಪ ದಿನಕ್ಕೆ. ಅದಾದ ನಂತರ ತುಪ್ಪ ಬೇಕಾದರೆ ಬೆಣ್ಣೆ ತೊಗೊಂಡು ತುಪ್ಪ ಕಾಯಿಸ್ಕೊಳ್ತೀನಿ. ಒಳ್ಳೆ ಬೆಣ್ಣೆ ಎಲ್ಲಿ ಸಿಗುತ್ತೆ ನೋಡಿ ತೊಗೊಂಡು ಕಾಯಿಸ್ಕೊಳ್ತೀನಿ. ಸೊ ನನಗೆ ಇಷ್ಟು ಕಲೆಕ್ಟ್ ಆಗಿದೆ ನೋಡಿ. ಇದಾದ ನಂತರ ನನಗೆ ಕಿಚನಲ್ಲೆಲ್ಲ ತುಂಬ ಪಾತ್ರೆ ಎಲ್ಲ ಇರುತ್ತೆ ರಾತ್ರಿ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಕಿಚನ್ನ ಪೂರ್ತಿಯಾಗಿ ಕ್ಲೀನಾಗಿ ಒರೆಸಿ ಎಲ್ಲ ನೀಟ್ ಮಾಡಿನೇ ನಾನು ರಾತ್ರಿ ಮಲ್ಕೊಳ್ತೀನಿ. ಬೆಳಗ್ಗೆ ನನಗೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾನು ಈ ಥರ ಕ್ಲೀನ್ ಮಾಡಿನೇ ಮಲ್ಕೊಳ್ಳೋ ಡೈಲಿ. ಇದು ಬೆಳಗ್ಗೆ ನೋಡಿದರೆ ತುಪ್ಪ ನೋಡಿ ಯಾವ ಥರ ಆಗಿದೆ. ಇದನ್ನು ಡಿಟಾಕ್ಸ್ ಡ್ರಿಂಕ್ಸಿಗೆ ನಾನಿವಾಗ ಮಿಕ್ಸ್ ಮಾಡಿ ಕುಡಿತಿದ್ದೀನಿ. ಫ್ಲೇವರ್ ಎಲ್ಲ ಸೇಮ್ ತುಪ್ಪ ಹೇಗಿರುತ್ತೋ ಅದಕ್ಕಿಂತ ಒಂಚೂರು ಜಾಸ್ತಿನೇ ಘಮ ಅಂತಿತ್ತು. ತುಂಬ ಚೆನ್ನಾಗಿತ್ತು. ತುಪ್ಪ ಬೆಣ್ಣೆ ಎಲ್ಲ ಇಷ್ಟ ಆಗೋರಿಗೆ ಇದನ್ನು ತುಂಬ ಇಷ್ಟ ಆಗುತ್ತೆ. ಈಗ ನಾನು ಬೆಳಗ್ಗೆ ಅನುಜುಗಿ ತಿಂಡಿಗೆ ಚಪಾತಿ ಮತ್ತು ಕ್ಯಾಪ್ಸಿಕಮ್
ಆಲೂಗೆಡ್ಡೆ ಗ್ರೇವಿ ಮಾಡ್ತಿದ್ದೀನಿ. ಕ್ಯಾಪ್ಸಿಕಮ್ ಆಲೂಗೆಡ್ಡೆ ಗ್ರೇವಿಗೆ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡು ಸಣ್ಣಕ್ಕೆ ಇದನ್ನು ನಾವು ಹೆಚ್ಕೋಬೇಕು. ಸಣ್ಣಕ್ಕೆ ಹೆಚ್ಚುವಷ್ಟರೊಳಗೆ ನಂಗೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಚಾಪರ್ ಇದೆ ನನ್ನ ಹತ್ರ, ಅದರಲ್ಲೇ ನಾನು ಮಾಡ್ಕೊಳ್ತೀನಿ. ಈ ಚಾಪರ್ ಅಂತೂ ನಂಗೆ ತುಂಬಾ ಯೂಸ್ ಆಗುತ್ತೆ. ಸಣ್ಣಕ್ಕೇನಾದ್ರು ನಾನು ಕಟ್ ಮಾಡಬೇಕು, ಪಲ್ಯ ಯಾವುದಕ್ಕಾದರೂ ಓಕೆ, ತರಕಾರಿ ಎಲ್ಲ ಹಾಕಿಬಿಟ್ರೆ ನೀಟಾಗಿ ಸಣ್ಣಕ್ಕೆ ಈ ಥರ ಹೆಚ್ಕೋಬೋದು, ಆರಾಮಾಗಿ ಹೆಚ್ಕೋಬೋದು. ತುಂಬ ಬೇಗನೆ ಆಗುತ್ತೆ, ಏನು ಕಷ್ಟ ಇರೋಲ್ಲ. ಇದೇ ಥರ ಇನ್ನೂ ಒಂದು ಟೊಮೊಟೊ ತೊಗೊಂಡು ನಾನು ಸೇಮ್ ಸಣ್ಣಕ್ಕೆ ಹೆಚ್ಕೊಳ್ತೀನಿ. ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಶೇಂಗಾ 2 ಮುಷ್ಟಿಯಷ್ಟು ಶೇಂಗಾನ ತೊಗೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಒಂದು 3 ಪೀಸಷ್ಟು ತೆಂಗಿನಕಾಯಿನ ಇದ್ರ ಜೊತೆ ಹಾಕ್ಕೊಳ್ತಿದ್ದೀನಿ. 3 ಪೀಸಷ್ಟು ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಒಂದು 6ರಿಂದ 7 ಎಸಳಷ್ಟು ಬೆಳ್ಳುಳ್ಳಿ ಮತ್ತು ಒಂದು 3ರಿಂದ 4 ಪೀಸಷ್ಟು ಶುಂಠಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ಇದಿಷ್ಟನ್ನು ಲೈಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂಚೂರು ಲೈಟಾಗಿ ಫ್ರೈ ಮಾಡಿದರೆ ಸಾಕಾಗುತ್ತೆ. ಅದಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿದರೆ, ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಅಷ್ಟೇ, ಜಾಸ್ತಿ ಏನೂ ಮಸಾಲೆ ಇಲ್ಲ. ಚಕ್ಕೆ ಲವಂಗ, ಅದಾದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸಣ್ಣಕ್ಕೆ ಏನು ಹೆಚ್ಚಿದ್ನೋ ಈರುಳ್ಳಿ ಫಸ್ಟು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಮಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಸಣ್ಣಕ್ಕೆ ಹೆಚ್ಚಿರುವಂಥ ಟೊಮೊಟೊನ ಹಾಕೋಬೇಕು. ಸೊ ಇಷ್ಟು ಸಣ್ಣಕ್ಕೆ ಹೆಚ್ಚುವಾಗ ಬೇಗ ಬೇಗ ಕೆಲಸ ಮುಗ್ದೋಗುತ್ತೆ, ಗ್ರೇವಿನೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಖಾರದ ಪುಡಿನ ನಾನಿಲ್ಲಿ ಸ್ಮಾಲ್ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ನೋಡ್ತಿದ್ದೀರಲ್ಲ ಇದರಲ್ಲಿನೇ ಅರ್ಧ ಸ್ಪೂನಷ್ಟು ನಾನು ಅರಿಶಿಣದ ಪೌಡ್ರ್ ಹಾಕ್ಕೊಳ್ತೀನಿ. ಅದಾದ ನಂತರ ಧನಿಯಾ ಪುಡಿನ 1 ಸ್ಪೂನಷ್ಟು ಹಾಕ್ತೀನಿ ಇದರಲ್ಲಿ, ಓಕೆನಾ. ಇದು 1 ಟೀ ಸ್ಪೂನ್ ಅಂತ ಅಷ್ಟು ಆಗುತ್ತೆ. ಅದರಲ್ಲಿ 1 ಸ್ಪೂನ್ ಹಾಕ್ಕೊಂಡು, ಇದಾದ ನಂತರ ಗರಂ ಮಸಾಲೆ, ಇದು 1/4 ಸ್ಪೂನಷ್ಟು ಗರಂ ಮಸಾಲೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಫ್ಲೇವರ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಅಷ್ಟೇ. ಜಾಸ್ತಿ ಹಾಕಿದರೆ ತುಂಬ ಘಾಟಾಗಿಬಿಡುತ್ತೆ. ಗರಂ ಮಸಾಲೆ ಒಂಚೂರು ಸ್ಮೆಲ್ಲಿಗೋಸ್ಕರ ಹಾಕೋಬೇಕಾಗುತ್ತೆ. ಅದಾದ ನಂತರ ನಾವೇನು ರುಬ್ಬಿಟ್ಟಿದ್ವಲ್ಲ ಪೇಸ್ಟು, ಅದನ್ನು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ 1-2 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು. ಇದೊಂಚೂರು ಬೇಯಿಸಿದ ನಂತರ ಅದ್ರದ್ದು ಹಸಿ ಸ್ಮೆಲ್ ಇರುತ್ತಲ್ಲ, ಸೊ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದ ನಂತರ ನಾನಿದಕ್ಕೆ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆನ ಹಾಕ್ತೀನಿ. ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆನ ನಾನು ತುಂಬ ಸಣ್ಣ ಹೋಳಾಗಿ ಕಟ್ ಮಾಡಿಲ್ಲ, ಸ್ವಲ್ಪ ದೊಡ್ಡದಾಗಿ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿದ್ದೀನಿ. ಇದೆರಡನ್ನೂ ಇದಕ್ಕೆ ಹಾಕ್ಕೊಂಡು ಆ ಥರ ಕಟ್ ಮಾಡಿದ್ರೆ ನಿಮಗೆ ತಿನ್ನೋಕ್ಕೆ ಸಿಗುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡಾದ ನಂತರ ಇದನ್ನು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಗ್ರೇವಿಗೆ ನಿಮಗೆ ಎಷ್ಟು ನೀರು ಬೇಕು ಅದನ್ನು ಅಂದಾಜಿಗೆ ನೋಡಿಬಿಟ್ಟು ಹಾಕಿ. ನಾನಿಲ್ಲಿ ಈಗ ಸ್ವಲ್ಪ ತಿಕ್ಕ ಗ್ರೇವಿನ ಮಾಡ್ಕೊಳ್ತಿದ್ದೀನಿ, ಯಾಕೆಂದರೆ ಲಂಚ್ ಬಾಕ್ಸಿಗೆ ಆಗಬೇಕಲ್ಲ. ಹಾಗಾಗಿ ನಾನು ಸ್ವಲ್ಪ ತಿಕ್ಕ ಗ್ರೇವಿ ಮಾಡಿಕೊಂಡು ಫಸ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು 1 ವಿಷಲ್ ಬರೆಸ್ಕೊಳ್ತೀನಿ. 1 ವಿಷಲ್ ಬರೆಸಿದ್ರೇ ಸಾಕು, ಇದು ಬೇಯುತ್ತೆ. 2 ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ತುಂಬ ಬೇಗ ಬೇಯೋದ್ರಿಂದ 1 ವಿಷಲ್ ಸಾಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಚಪಾತಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಚಪಾತಿಗೆ ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ಇದನ್ನು ನಾನು ಕಲಿಸ್ಕೊಳ್ತಿದ್ದೀನಿ. ಚಪಾತಿ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ, ಬಟ್ ಎಲ್ಲರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಅಂದರೆ ಹಾಲು ಹಾಕಿ ಅಥವಾ ಸ್ಮೂತ್ ಆಗಲಿ ಅಂತ ಹಾಲೆಲ್ಲ ಹಾಕಿ ಮಾಡ್ತಾರೆ. ನಾನೇನು ಹಾಕಲ್ಲ, ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇಷ್ಟು ಕಲಸಿ ಆದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ 2-3 ಡ್ರಾಪ್ಸಷ್ಟು ನೀರನ್ನ ತೊಗೊಂಡು ಒಂದು ಸರಿ ಕಲಿಸ್ಕೊಳ್ತೀನಿ. 2-3 ಸರಿ ನಾನು ಅದೇ ಥರ ಮಾಡಿ ಆದ ನಂತರ 1 ಸ್ಪೂನ್ ಫುಲ್ಲು ಎಣ್ಣೆ ಹಾಕಿಬಿಟ್ಟು ಈ ಥರ ಹಚ್ಚಿ ಒಂದು ಸ್ವಲ್ಪ ನಾದ್ಬಿಟ್ಟು ಒಂದು 5 ನಿಮಿಷ ಈ ಥರ ಮುಚ್ಚಿಡ್ತೀನಿ. ಅದಾದ ನಂತರ ಇಲ್ಲಿ ನೋಡಿ ಗ್ರೇವಿನೂ ರೆಡಿ ಆಗಿದೆ. ಸೊ ಈ ತಿಕ್ನೆಸ್ಸು ನನಗೆ ಬಾಕ್ಸಿಗೆ ಹಾಕೋಕ್ಕೆ ಸರಿ ಇದೆ. ನಾನು ಬೇಕಾದರೆ ಮತ್ತೆ ಸ್ವಲ್ಪ ನೀರು ಹಾಕಿ ಆಲ್ಟ್ರ್ ಮಾಡ್ಕೋಬೋದು. ನೆಕ್ಸ್ಟ್ ಚಪಾತಿಗೆ ನಾನು ಫಸ್ಟು ಅನುಜಿಗೆ ಎಷ್ಟು ಚಪಾತಿ ಬಾಕ್ಸಿಗೆ ಬೇಕೋ ಅದನ್ನು ನಾನು ಉಜ್ಕೊಳ್ತಾ ಇದ್ದೀನಿ. 1-2 ಚಪಾತಿ ಒಂದು ಬಾಕ್ಸಿಗೆ ಸಾಕಾಗುತ್ತೆ. ಅದನ್ನು ಉಜ್ಕೊಂಡು ನಾನು ಬೇಯಿಸ್ಕೊಳ್ತಿದ್ದೀನಿ. ಬೇಯಿಸ್ಕೊಳ್ಳುವಾಗ ನೀವು ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಆವಾಗ ಚಪಾತಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಾನು ಬಾಕ್ಸಿಗೆ ಇದನ್ನು ಹಾಕ್ತೀನಿ. ಬಾಕ್ಸಿಗೆ ಚಪಾತಿನ ಕಟ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ಈಸಿ ಆಗಲಿ ಅಂತ. ಬಾಕ್ಸಿಗೆ ಚಪಾತಿ, ಗ್ರೇವಿ, ಒಂದೇ ಒಂದು ಪೀಸ್ ಕೇಕ್ ಇಟ್ಟಿದ್ದೀನಿ, ಬನಾನಾ ಕೇಕು. ಸ್ನ್ಯಾಕ್ಸಿಗೆ ನಾನು ಪಪ್ಪಾಯ ಮತ್ತು ಡ್ರೈ ಆಮ್ಲನ ಇಟ್ಟಿದ್ದೀನಿ.
ಇದಿಷ್ಟು ಇವತ್ತಿನ ಲಂಚ್ ಆಗಿತ್ತು ಅನುಜಿಗೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.